ಹಲೋ ಓಕೆ ಬಾಯ್. ಇವನು ಒಂಥರ ಕಟ್ ಮಾಡ್ಬಿಟ್ರೆ ಆನೆ ಬಂತೊಂದಾನೆ. ಬ್ರೋ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡ್ತೀರಾ? ಹಲೋ, ಹೌದು, ನಿನ್ನ ಜೊತೆ ಯಾರಿದ್ದಾರೆ? ಆ್ಯಕ್ಚುಲಿ ನಾನು ನಮ್ಮ ಬೈ ಜೊತೆ ಇದ್ದೆ, ಕೊಡ್ತೀನಿ ತಗೊಳ್ಳಿ ಮಾತಾಡಿ. ಹಲೋ ಮಚ್ಚಿ, ಹೌ ಆರ್ ಯು? ಹಲೋ, ಹಾಯ್ ಮಚ್ಚಿ, ನೀನಾ? ಅದೇ ಅಂದ್ಕೊಂಡೆ, ಈ ಥರ ಎಲ್ಲ ಕೌಂಟ್ರ್ ಕೊಡೋಕ್ಕಾಗೋದಿಲ್ವೇ ಅವನು ಅಂತ. ಮತ್ತು ಪ್ರಾಕ್ಟೀಸ್ ಎಲ್ಲ ಹೆಂಗೆ ನಡೀತಿದೆ ನಿಮಗೆ ಗೊತ್ತಲ್ಲ. ನೀವು ಬಿಡ್ರಪ್ಪ, ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ನಿಮ್ಗೆ ಅಂಪೈರ್ಗಳು ಸಪೋರ್ಟ್ ಮಾಡ್ತಾರೆ. ನಾವು ಫಿಕ್ಸಿಂಗ್ ಮಾಡ್ತೀವಿ, ನೋಡ್ದಾ? ನೀನೇ ಹೇಳ್ತಾ ಇದೀಯ. ಅಲ್ಲ, ನಾವೇನು ಫಿಕ್ಸಿಂಗ್ ಮಾಡ್ತೀವಿ ಅಂತ ನಿನ್ನ ಕೇಳಿದ್ದು. ಅಯ್ಯೋ, ಓ ಹಂಗೆ, ಸರಿ ಸರಿ ಸರಿ. ಮತ್ತೆ ಕಂಗ್ರ್ಯಾಚುಲೇಷನ್. ನಾವಿನ್ನೂ ಮ್ಯಾಚ್ ಆಡಿಲ್ವಲ್ಲ. ನೀವು ಆಡಿಲ್ಲ ಅಂತಂದ್ರು ನಿಮ್ಮ ಆಂಟಿನೂ ಅವ್ರ ಮಗ ಕರ್ಕೊಂಡು ಹೋಗ್ತಾರೆ ಬಿಡು ಫೈನಲ್ಸ್ಗೆ. ಎಲ್ಲರೂ ಡ್ರೀಮು ಸರ್ಕಲ್ಲು ಅಂತ ಮೊಬೈಲಲ್ಲಿ ಆಟಾಡ್ತಾರೆ, ನೀವು ಅವ್ರ ಡ್ರೀಮ್ ಜೊತೆ ಆಟ ಆಡ್ತೀರ. ಮಚ್ಚಿ, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಫೀಲ್ಡಲ್ಲಿ ಗೊತ್ತು, ನೀವು ಅಂಪೈರ್ಸ್ಗಳ ಜೊತೆ ರುದ್ರ ತಂಡವಾಡೋದು. ಪ್ರಾಕ್ಟೀಸ್ ಎಲ್ಲ ಹೆಂಗೆ ನಡೀತಿದೆ? ನಿಮ್ಮ ಪರ್ಫಾರ್ಮೆನ್ಸಲ್ಲಿ ನೋ ಪ್ರಾಬ್ಲಮ್ಮು, ಆದರೆ ಬೌಂಡ್ರಿ ಲೈನಲ್ಲಿ ತುಂಬ ಕಾನ್ಸಂಟ್ರೇಟ್ ಆಗಿರಬೇಕು. ಎಸ್ ಬೈ ಆ ಬೌಂಡ್ರಿ, ಆ ಪಾರ್ಟ್ನರ್ಶಿಪ್ ಕ್ಯಾಚ್ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಣ್ಣಾಗಟ್ಟಿ. ನಾನು ಹೇಳಿದ್ದು ಬೌಂಡ್ರಿ ಒಳಗಲ್ಲ, ಬೌಂಡ್ರಿ ಆಚೆ. ಅಲ್ಲಿಬ್ಬರು ಕೂತಿರ್ತಾರೆ ನೋಡು, ಅವರು ಫೋನ್ ಎದ್ದೇ ಇರೋ ಥರ ನೀನು ಅವ್ರಿಲ್ಲ ಅಂದರು ಆ ಕಡೆಯಿಂದ ಅವ್ರಿಗೆ ಫೋನ್ ಮಾಡಿ ಏನಾದರೂ. ಅದಕ್ಕೂ ಪ್ಲ್ಯಾನ್ ಇದೆ, ಪ್ಲ್ಯಾನ್ ಬಿ. ಡೋಂಟ್ ವರಿ, ಟಿ ವಿ ಅಂಪೈರ್ ಕ್ಯಾಬಿನಲ್ಲಿ ಜಾಮರ್ ಹಾಕ್ಬಿಟ್ಟಿದ್ದೀನಿ. ಆಚೆ ಕಡೆಯಿಂದ ನೋ ಇನ್ಕಮಿಂಗು, ಒಳಗಡೆಯಿಂದ ನೋ. ಬ್ಲೆಸ್ ಮೀ ಬೈ, ಹಾಳಾಗೋಗು, ಚೆನ್ನಾಗಿ ಆಡು ಅಂದೆ. ಥ್ಯಾಂಕ್ ಯು ಬೈ. ಹಾಳಾಗೋಗು ಅನ್ನೋದು ಇರಲಿ ಬಿಡಿ.